ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಹಿನ್ನೆಲೆಯಲ್ಲಿ ಬೆಂಡಿಗೇರಿ ಇನ್ಸ್ಪೆಕ್ಟರ್ನನ್ನ ಈಗ ಅಮಾನತು ಮಾಡಲಾಗಿದೆ. ಒಂದು ಮಹತ್ವದ ನಿರ್ಧಾರ ಇದು. ಅವತ್ತೇನಾದರೂ ಈ ಖಾಕಿ ಎಚ್ಚೆತ್ತುಕೊಂಡಿದ್ರೆ, ಆ ಯುವತಿಯ ಕುಟುಂಬಕ್ಕೆ ಯುವತಿಗೆ ನ್ಯಾಯ ಕೊಡಿಸಿದ್ರೆ ಆಕೆ ಬರ್ಬರವಾಗಿ ಕೊಲೆ ಆಗ್ತಾ ಇರಲಿಲ್ಲ. ಇನ್ನು WHC ರೇಖಾ ಹಾವರೆಡ್ಡಿ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ವುಮೆನ್ ಹೆಲ್ತ್ ಕೇರ್ ಅಂತಿರುತ್ತಲ್ವಾ, ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಮೃತ ಅಂಜಲಿ ಅಜ್ಜಿ ಗಂಗಮ್ಮ ನೀಡಿದ್ದ ದೂರಿಗೆ ಸ್ಪಂದಿಸಲಿಲ್ಲ ಪೊಲೀಸರು, ಕೇರ್ಲೆಸ್ ಮಾಡಿದರು. ಒಂದು ವಾರದ ಹಿಂದೆ ಆರೋಪಿ ಗಿರೀಶ್ನಿಂದ ಜೀವ ಬೆದರಿಕೆ ಇತ್ತು. ಹೇಳಿದರು ಗಂಗಮ್ಮ ಹೋಗಿ, ಸಾರ್ ನನ್ನ ಮೊಮ್ಮಗಳಿಗೆ ಅಂಜಲಿಗೆ ಒಬ್ಬ ಹುಡುಗ ಧಮಕಿ ಹಾಕ್ತಾ ಇದ್ದಾನೆ, ಲವ್ ಮಾಡಂತ ಪೀಡಿಸ್ತಾ ಇದ್ದಾನೆ, ದಯವಿಟ್ಟು ಕ್ರಮ ತೆಗೆದುಕೊಳ್ಳಿ, ಅವ್ನಿಗೆ ಬುದ್ಧಿ ಹೇಳಿ ಅಂತ ಕೇಳಿದರು. ಆದರೆ ಇವರಿಬ್ಬರು ತಲೆ ಕೆಡಿಸ್ಕೊಳ್ಳಿಲ್ಲ. ರೇಖಾ ಮತ್ತು ಈ ಇನ್ಸ್ಪೆಕ್ಟರ್, ಬೆಂಡಿಗೇರಿ ಇನ್ಸ್ಪೆಕ್ಟರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಕೇರ್ಲೆಸ್ ಮಾಡಿಬಿಟ್ರು. ಅವತ್ತೇನಾದರೂ ಇವರಿಬ್ಬರು ಅಂಜಲಿಗೆ ಆ ಕೇಸನ್ನು ತೆಗೆದುಕೊಂಡಿದ್ರೆ, ಆ ಆರೋಪಿ ಏನಿದ್ದಾನೆ ಅವಂಗೆ ಒದ್ದು ಬುದ್ಧಿ ಹೇಳಿದರೆ ಖಂಡಿತವಾಗ್ಲೂ ಆಕೆ ಅಮಾನುಷವಾಗಿ ಕೊಲೆ ಆಗ್ತಾ ಇರಲಿಲ್ಲ. ದೂರಿಗೆ ಸ್ಪಂದಿಸಬೇಕು, ನ್ಯಾಯ ಕೊಡಿಸಬೇಕಾದಂಥ ಸ್ಥಾನದಲ್ಲಿರುವಂಥವರು ಆಗ ನಿಯತ್ತ ಕೆಲಸ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಉಡಾಫೆ ಉತ್ತರ ಕೊಟ್ಟಿದ್ರು. ನಿನ್ನೆ ಬೆಳಗ್ಗೆ ಅಂಜಲಿ ಅಂಬಿಗೇರ್ ಹತ್ಯೆ ಮಾಡಿದ್ದ ಆರೋಪಿ ಮೇಲ್ನೋಟಕ್ಕೆ ಪೊಲೀಸರ ನಿರ್ಲಕ್ಷ್ಯ ಸಾಬೀತು ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ಕಡೆಗಳಲ್ಲಾಗಬೇಕಿದ್ದು. ಎಲ್ಲಿವರೆಗೂ ನಮ್ಮ ಕಾನೂನು ವ್ಯವಸ್ಥೆ ಅಥವಾ ಪೊಲೀಸರು ಈ ರೀತಿ ನಿರ್ಲಕ್ಷ್ಯವನ್ನು ಮಾಡ್ತಾ ಹೋಗ್ತಾರೋ, ಆಗ ಕೊಲೆಗಳು, ಅತ್ಯಾಚಾರಗಳು, ಇಂತಹ ದಬ್ಬಾಳಿಕೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಯಾಕೆಂದರೆ ನೋಡಿ, ಅವ್ರ ನಿರ್ಲಕ್ಷ್ಯ, ಅದೇ ಅವ್ರ ಮನೆ ಹೆಣ್ಮಕ್ಕಳಾಗಿದ್ರೆ ಏನಾಗ್ತಾ ಇತ್ತು? ಈ ರೀತಿ ಯೋಚನೆ ಮಾಡಬೇಕು ನಾವು. ನಮ್ಮ ಮನೆಯ ಹೆಣ್ಣು ಮಕ್ಕಳು, ಅದು ತಲೆಯಲ್ಲಿರ್ಬೇಕು. ಅದು ಬೇರೆಯವ್ರ ಗೊಡವೆ ಯಾಕಪ್ಪ? ಏನು ಹೇಳಿಲ್ಲ ಇವರು. ಆಯ್ತಪ್ಪ, ಅವ್ನು ಕರೆಸಿ ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಅವ್ನಿಗೆ ಬುದ್ಧಿವಾದ ಹೇಳಿ ಕಳಿಸಿದ್ರು ಕೂಡ ಒಂದು ಭಯ ಇರ್ತಾ ಇತ್ತು. ಬೆಂಡಿಗೇರಿ ಇನ್ಸ್ಪೆಕ್ಟರ್ ಕೂಡ ಹಂಗೆ ಮಾಡಲಿಲ್ಲ. ಜೊತೆಗೆ WHC ರೇಖಾ ಹಾವರೆಡ್ಡಿ ಒಬ್ಬ ಹೆಣ್ಣವರು ಅಧಿಕಾರಿ, ಅವರು ಹೆಣ್ಣಲ್ವಾ? ಇನ್ನೊಂದು ಹೆಣ್ಣು ನ್ಯಾಯ ಕೇಳಿ ಬಂದಾಗ ನೀವಾದರೂ ಸ್ಪಂದಿಸಬೇಕಾಗಿತ್ತಲ್ವ? ರೇಖಾ ಅವರು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರು. ಹಾಗಾಗಿನೇ ಆತ ಏನು ಮಾಡ್ದ, ಅವ್ನಿಗಿನ್ನೂ ಸ್ವಲ್ಪ ಬೂಸ್ಟ್ ಕೊಟ್ಟಂಗಾಯ್ತು ಇವರು ಆರೋಪಿಗೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಕಂಪ್ಲೇಂಟ್ ಕೊಟ್ಟರು ಕೂಡ ನಮ್ಮ ಖಾಕಿ ಕೈಲಿ ನಾನೇನು ಮಾಡೋಕ್ಕಾಗಲ್ಲ, ಈ ರೀತಿ ಮನಸ್ಥಿತಿ ಬಂದ್ಬಿಡ್ತವೆ. ಓ, ಗಂಗಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ, ಕಂಪ್ಲೇಂಟ್ ಕೊಡೋಕೆ ಹೋಗಿದ್ಲಂತೆ ಗಂಗಮ್ಮಜ್ಜಿ, ಪೊಲೀಸರು ಕಂಪ್ಲೇಂಟ್ ತೊಗೊಳಿಲ್ವಂತೆ, ಕೇರ್ಲೆಸ್ ಮಾಡಿದರು. ಹಾಗಾಗಿನೇ ಪೊಲೀಸರು ನಾನೇನು ಮಾಡೋಕ್ಕಾಗಲ್ಲ ರೀ, ರಾಜಾರೋಷ ಓಡಾಡ್ತೀನಿ, ಈ ರೀತಿ ಮನಸ್ಥಿತಿಗಳು ಬಂದಾಗ ಅದು ಕೊಲೆ ಅಂತಹ ಪ್ರಕರಣಗಳನ್ನ, ಈ ರೀತಿಯಾದಂಥ ಹತ್ಯೆಗಳನ್ನ ಮಾಡಲಿಕ್ಕೆ ಮತ್ತಷ್ಟು ಪ್ರಚೋದನೆ ಕೊಟ್ಟಂಗಾಗತ್ತೆ.